ಲಕ್ಷ್ಮಿ ಮಾಡಾಳ ಎಲ್ಲ ಮೋಮೋಸ್ ಮಾಡಿದ್ವಿ. ಅದಕ್ಕೆ ಈ ಸುನೀತಾ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋಳೆ. ಇವಳಿಗೇನು ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಿಗ್ಗೆನೇ ಏನೂ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ವ್ಲಾಗ್ನ. ಏನಕ್ಕೆ ಬೆಳಿಗ್ಗೆ ಆಂಟಿ ಊರಿಗೆ ಹೋಗ್ತಿದ್ರು. ಏನಕ್ಕೆ ಏನೋ ರೀಸನ್ ಇತ್ತು, ಅದಕ್ಕೆ ಹೋಗ್ತಿದ್ರು. ನೆನೆ ಕೂಡ ಹೋಗಿದ್ರು. ಅದೆಲ್ಲ ಆದಮೇಲೆ ನಾನು ಎದ್ದು ಬೆಡ್ ಮೇಲೆ ಮಲ್ಕೊಂಡು ಹಂಗೆ ಹಿಂಗೆ ಒಳ್ಳಾಡಿ, ಯಾಕಂದರೆ ಇವತ್ತು ಕಾಲೇಜ್ ಇತ್ತಂತ. ಆ್ಯಕ್ಚುಲಿ ಇವತ್ತು ನಮ್ಮದು ಫಸ್ಟ್ ಡೇ ಕಾಲೇಜ್. ಆ್ಯಕ್ಚುಲಿ ನಿನ್ನೆ ಫಸ್ಟ್ ಡೇ ಕಾಲೇಜು. ನೆನ್ನೆ ಸ್ಟ್ರೈಕ್ ಮಾಡಿದ್ವಲ್ಲ, ಸೊ ಅದಾಗಿಲ್ಲ. ಸೊ ಇವತ್ತು ಫಸ್ಟ್ ಡೇ ಕಾಲೇಜು. ಇವತ್ತು ಫಸ್ಟ್ ಡೇ ಅಂತಂದು ಬಂದ್ಬಿಟ್ಟಿದ್ದೀನಿ ನಾನು ಅಂತ ಇಡೀ ಕಾಲೇಜಲ್ಲಿ ಯಾರೂ ಬಂದಿಲ್ಲ. ಇವ್ರನ್ನ ನಾನು ಕರ್ಕೊಂಡು ಬೈಕಲ್ಲಿ ಬಂದೆ. ಇವತ್ತಂತೂ ಕಾಲೇಜ್ ಫುಲ್ ಖಾಲಿ ಹೊಡಿತೈತೆ. ಮೋಸ್ಟ್ಲಿ ನಾವು 3 ಜನ ಕ್ಲಾಸಲ್ಲಿ ಕೂರ್ತೀವಿ ಅನಿಸ್ತೈತೆ. ಆ ಥರ ಏನೋ ಫೀಲ್ ಆಗ್ತೈತೆ. ನೋಡೋಣ ಏನಾಗುತ್ತಂತ. ನಾವು ಕಾಲೇಜಿಗೆ ಬಂದ್ವಿ, ಯಾರೂ ಬಂದಿಲ್ಲ. ಏನು ಮಾಡೋದಂತ ಗೊತ್ತಿಲ್ಲದೆ, ಏನಿದು ನಿಮ್ಮ ಕಡೆ ಪೇರ್ಲೆಣ್ಣು ಅಂತಿರಲ್ಲ, ನಮ್ಮ ಕಡೆ ಸೀಬೆಕಾಯಿ ಅಂತ ಕರಿತೀವಿ. ಇದನ್ನ ತೊಗೊಬಂದು ಪೆರಿ ತೊಗೊಬಂದು ತಿನ್ನೋಣ ಅಂತ ಕೂತಿದ್ದೀವಿ. ಕಟ್ ಮಾಡಿ ಈಕಿನ ತೊಗೊಬಂದಾಳ. ಕಟ್ ಮಾಡಿ ಇಟ್ಟಿದ್ಲ, ಬಿಟ್ಟು ಬಂದಿದ್ಲ. ನಾನು ನೆನಪು ಮಾಡಿ ತೊಗೊಂಡು ಬಂದೇನತ್ತೆ. ತೊಗೊಬಂದಿವಿ. ಇನ್ಕ್ಲೂಡಿಂಗ್ ಟೀಚರ್ಸ್ ಕೂಡ ಬಂದಿಲ್ಲ. ಕಸ ಗುಡ್ಸೋರು ಬಿಟ್ಟು ಇನ್ನು ಯಾರೂ ಬಂದಿಲ್ಲ ಕಾಲೇಜಲ್ಲಿ. ಅವರು ಬಂದಿಲ್ಲ ಬ್ರೋ. ಅವರು ಕರೆಕ್ಟ್ ಬಂದಿಲ್ಲ. ನಾವು ಬಂದಿದ್ದೀವಿ. ಇಷ್ಟು ದಿನ ನಾವು ಬರ್ದೇ ಇದ್ದ ಕ್ಲಾಸ್ ಎಲ್ಲ ತೊಗೊಂಡು ಅಟೆಂಡೆನ್ಸ್ ಶಾರ್ಟೇಜ್ ಅಂತಾರೆ. ನಾವು ಬಂದರೆ ಕ್ಲಾಸೇ ತೊಗೋತಿಲ್ಲ. ಇದಕ್ಕಾಗಿ ನಮ್ಮ ಹೋರಾಟ ಇದ್ದೇ ಇರುತ್ತದೆ. ನೀವು ಸಪೋರ್ಟ್ ಮಾಡಿ ಗೈಸ್. ಚಪ್ಪಲಿ ತೊಗೊಂಡಿದ್ದಾರೆ ನಿನ್ಸತ್ಗೆಲ್ಲ ಹೋರಾಟ ಮಾಡಿದ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. 2 hours later. ಇದು ನಮ್ಮ ಕಾಲೇಜು. ಇದು ಫುಲ್ BCA ಡಿಪಾರ್ಟ್ಮೆಂಟು. ಒಂದ್ಸತಿ ನೋಡಿ. ನಾವು ಆ್ಯಕ್ಚುಲಿ 3 ಜನ ಬಂದಿರೋದು. ಅಲ್ಲಿಂದ ಬೈಕಲ್ಲಿ ಬಂದ್ವಿ. ಇವ್ರನ್ನೆಲ್ಲ ಆರಿಸ್ಕೊಂಡು ಕರ್ಕೊಂಬಂದೆ ಹೆಂಗೋ. ನನ್ನ ಫ್ರೆಂಡು ಮೋಮೋಸ್ ಮಾಡ್ಕೊಟ್ಟಿಲ್ಲ ಅಂತ ಅವತ್ತಿಂದ ಜಗಳ ಆಡ್ತಾವಳೆ. ಮಾಡ್ಕೊಟ್ಟಿಲ್ಲ. ಫೈನಲಿ ಮಾಡೋಣ ಅಂತಿದ್ದೀನಿ. ನಾನು ಕರ್ಕೊಂಡು ಹೋಗಂತ ಹೇಳಿದ್ದಾನೆ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಸರಿ, ನಾನು ಇವತ್ತು ಇವಳನ್ನ ಮೋಮೋಸ್ ತಿನ್ನಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡು, ಇವತ್ತು ನೀನೇ ಕೊಡಿಸ್ಬೇಕು. ಎಷ್ಟು ಮೋಮೋಸ್ ತಿಂತಾಳಂತ. ಕಾಂಪಿಟೇಷನ್ ಏನು ಮಾಡ್ತಾಯಿಲ್ಲ, ದುಡ್ಡು ಅವಳದೆ. ಎಕ್ಸ್ಟ್ರಾ ಏನಿಲ್ಲ. ದುಡ್ಡು ನೀನೇ ಕರ್ಕೊಂಡು ಹೋಗಿಲ್ಲಲ್ಲ, ಇವತ್ತು ನೀ ಕೊಡಿಸ್ಬೇಕು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? Few moments later. Two hours later. ಏನು ತಗೊಂಡು ಬಂದೆ? ಫೈನಲಿ ಇವಳು ಮೋಮೋಸ್ ಅಂತಿದ್ಲು. ಇನ್ನ ಮಾಡಿಲ್ಲ ನೀನು. ಫೈನಲಿ ಮೋಮೋಸ್ ಬೇಕಂತಿದ್ಲು. ಮಯೋನೀಸ್ ಮತ್ತೆ ತರಕಾರಿ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ ಪ್ಲೀಸ್. 2000 years later. ನಾನು ಮಯೋನೀಸ್ ಮತ್ತೆ ಏನೇನು ಬೇಕಲ್ಲ, ಕ್ಯಾಬೇಜು, ಕ್ಯಾರೆಟ್ ಮತ್ತು ಎಕ್ಸ್ಟ್ರಾ ಕಡಲೆ ಬೀಜ ಕೂಡ ತೊಗೊಂಡಿದ್ವಿ ಬೇಯಿಸ್ಕೊಂಡು ತಿನ್ನೋದಾಗುತ್ತೆ ಅಂತ. ನೋಡೋಣ, ಹೋಗ್ಬಿಟ್ಟು ಚಿಲ್ಲಿ ಚಟ್ನಿ ಮಾಡೋಣ ಅಂತ ಮಾಡಿಬಿಟ್ಟು ತಿನ್ನೋಣ. ಯಾವ ಥರ ಮಾಡ್ತೀವಿ ಅಂತ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ವೆಯ್ಟ್ ಮಾಡಿ. 3 hours later. ಹಾಯ್ ಗೈಸ್, ನಾವಿವತ್ತು ಮೋಮೋಸ್ ಮಾಡೋಣ ಅಂತ. ಏನಕ್ಕೆ ಸಂಗೀತ ಆಟ ಹಿಡ್ಕೊಂಡು ಕೂತಿದ್ಲು, ಮೋಮೋಸ್ ಮಾಡು ಅಂತ. ಅದಕ್ಕೇ ನಾನು ಜೋಳ ಎಲ್ಲನೂ ಹೆಲ್ಪ್ ಮಾಡಿದ್ದು. ಸುನೀತಾ ಮತ್ತು ಸಂಗೀತ ಹೆಲ್ಪ್ ಮಾಡಿದ್ರು. ಇದು ಬಿಡಿಸಿ ಕುದಿಯೋಕೆ ಇಟ್ಟಿದ್ದೀವಿ. ಮತ್ತು ಇದರಲ್ಲಿ ಆನಿಯನ್, ಕ್ಯಾರೆಟ್ ಮತ್ತು ಕ್ಯಾಬೇಜ್ ಮತ್ತು ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೈದಾ ನಾನು ಕಲಿಸ್ತಾಯಿದ್ದೆ, ಕರೆಕ್ಟಾಗಿ ನನಗೆ ಕಲ್ಸೋಕ್ಕೆ ಬಂದಿಲ್ಲ ಅಂತ ಸಂಗೀತ ಅವರು ಕಲಿಸ್ತಿದ್ದಾರೆ. ಇದೆಲ್ಲ ಆದಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಟು, ಅಂದರೆ ಒಗ್ಗರಣೆ ಅಂದರೆ ಇನ್ ದ ಸೆನ್ಸ್ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡ್ಕೊಂಡು ಆದಮೇಲೆ ಜೋಳ ಕಾರ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಅದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಯಾವ್ಯಾವ ಶೇಪಲ್ಲಿ ಬೇಕು ಮೋಮೋಸು ಆ ಟೈಪು ರೆಡಿ ಮಾಡಿಕೊಂಡು ಮೋಮೋಸ್ನ ಫ್ರೈಡ್ ಮೋಮೋಸ್ ಮಾಡ್ತಾಯಿದ್ವಿ ನಾವು. ಫ್ರೈಡ್ ಮೋಮೋಸ್ ಮಾಡಿ ನಿಮ್ಗೆ ಹೆಂಗಿದೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ.
ನನಗೆ ಈ ಒತ್ತ ಕೆಲಸ ಎಲ್ಲ ಬರಲ್ಲ. ಈ ಉತ್ತರ ಕರ್ನಾಟಕ ಸೈಡೆಲ್ಲ ಚಪಾತಿ ಮತ್ತು ಎಲ್ಲ ಒತ್ತಿ ಒತ್ತಿ ಪ್ರಾಕ್ಟೀಸ್ ಆಗಿಬಿಟ್ಟೈತೆ. ಸೊ ಎಷ್ಟು ಚೆನ್ನಾಗಿ ಒತ್ತಿದಾಳೆ ನೋಡಿ. ಇದೆಲ್ಲ ಒತ್ತಿದ್ಮೇಲೆ ನಾವು ಯಾವ್ಯಾವ ಶೇಪಿಗೆ ಮಾಡ್ತೀವಿ ಅಂತ ನೋಡಿ. ಈ ಸ್ಟೀಮ್ಡ್ ಮತ್ತು ಫ್ರೈಡ್ ಎರಡೂ ಮಾಡೋಣ ಅಂತ ಚೇಂಜ್ ಮಾಡ್ಕೊಂಡಿದ್ದೀವಿ ಮನ್ಸನ್ನ. ಎಲ್ಲ ಮಾಡಿ ಈ ಪ್ಲೇಟಲ್ಲಿ ಇಟ್ಟು ತಪ್ಪಿರ್ಬೇಕೇನು ಹೆಂಗಿರ್ಬೇಕು? ತೆಳು ಇರಬೇಕು, ತೆಳು ಇರಬೇಕು. ಅಷ್ಟು ತೆಳು ಅಲ್ಲ, ನಾರ್ಮಲ್ ತೆಳು ಇರಬೇಕು. ಈ ಸುನೀತಾ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋಳೆ. ಇವಳಿಗೇನು ಮಾಡ್ಕೊಡ್ತಾ ಇಲ್ಲ. ಇರೇ ಅವಳು ತೋರಿಸ್ತಿದ್ದೀನಿ. ಇವಳು ಏನು ಮಾಡ್ಕೊಡ್ತಾ ಇಲ್ವಂತೆ. ಸಂಗೀತಂಗಾದರೆ ಮೋಮೋಸ್ ಎಲ್ಲ ಮಾಡ್ಕೊಡ್ತೀಯ, ನನಗಾದ್ರೆ ಏನು ಮಾಡ್ಕೊಡಲ್ಲ ಅಂತ. ಅದಕ್ಕೆ ಅವಳಿಗೋಸ್ಕರ ನಾನು ಇಲ್ಲಿ ನೋಡಿ ಚಿಕನ್ ತಂದಿದ್ದೀನಿ. ಚಿಕನ್ ಪೆಪ್ಪರ್ ಏನದು, ಚಿಕನ್ ಚಾಪ್ಸ್ ಅಲ್ಲ ನಾನು ಮಾಡ್ತೀನಿ ಅಂದಿದ್ದು, ಚಿಕನ್ ಚಾಪ್. ಚಿಕನ್ ಅದು ನಮ್ಮ ಅಣ್ಣಗೋಸ್ಕರ ಮಾಡತ್ತೆ ಅಂತ. ಇವ್ರ ಅಣ್ಣ ಬರ್ತಿದ್ದಾರೆ ನಾಳೆ ಮಾರ್ನಿಂಗು. ಸೊ ನಾಳೆ ಮಾರ್ನಿಂಗ್ ಹೋಗಿ ತರೋಕ್ಕಾಗಲ್ಲ ಅಂತ ಚಿಕನ್ ತಂದಿದ್ದೀವಿ. ಇವಾಗಲೇ ಚಿಕನ್ ಚಾಪ್ಸ್ ಮಾಡಿ ಇಡ್ತೀವಿ. ಅಷ್ಟರಲ್ಲಿ ನಾನು ನಿಮ್ಗೆಲ್ಲ ನೀಟಾಗಿ ತೋರಿಸ್ತೀನಿ ಹಿಂಗೆ ಮಾಡ್ತಿರೋದಂತೆಲ್ಲ. ವೆಯ್ಟ್ ಮಾಡಿ ನೋಡಿ. ನೋಡಿ ಗೈಸ್, ಫೋಲ್ಡ್ ಮಾಡ್ತಾ ಇದ್ದೀನಿ. ನಾನು ಪ್ರಾಪರ್ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಮೋಮೋಸ್ ಮಾಡ್ತಿರೋದು. ಏನೋ ಒಂದು ಪ್ರಯತ್ನ ಅಂತ ಕೊಡ್ತಾ ಇದ್ದೀನಿ. ತೋರಿಸಿ ನೋಡಿ ಹೆಂಗೆ ಬಂದಿದೆ ಹೇಳಿ, ಕಮೆಂಟ್ ಮಾಡಿ. ಮೋಮೋಸ್ ಹಿಂಗೆ ಬಂದಿದೆ, ಇದೊಂದು ಹಿಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ಥರ ರೌಂಡ್ ಇರೋದೆಲ್ಲ ಸ್ಟೀಮ್ ಮಾಡೋದು, ಇನ್ನೆಲ್ಲ ಫ್ರೈ ಮಾಡೋದು. ಸಂಗೀತ ಎಲ್ಲ ಒತ್ತಿ ಕೊಟ್ಟಲು. ಇನ್ನು ಸ್ವಲ್ಪ ಇಷ್ಟೇ ಉಳಿದಿದ್ದು, ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇದು ನೋಡಿ ಸಂಗೀತದ್ದು ಫಸ್ಟು ಸ್ಟೀಮಿಗೆ ರೆಡಿ ಮಾಡ್ಕೊತಿದ್ದಾಳೆ. ಸ್ಟೀಮ್ಗೆ ಇಲ್ಲಿ ನೋಡಿ ನೀರಿಟ್ಟಿದ್ದೀವಿ, ಅದನ್ನ ಮೇಲಿಟ್ಟು ಪ್ಲೇಟ್ ಮುಚ್ಚೋದು. ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬೇರೆ ಗ್ಯಾಸಲ್ಲಿಟ್ಟು ಫ್ರೈಡ್ಗೆ ರೆಡಿ ಮಾಡ್ಕೋಬೇಕು. ಫ್ರೈಡ್ ಮೋಮೋಸ್ ಲಕ್ಷಣ ಮಾಡೋಣ. ಇದು ಮೈನಸ್ ನಾವು ಮೂರು ನೋಡಿ. ಇದು ನಾವು ಮಾಡಿದ ಮನೆ ಒಳಗೆ ಹೆಂಗೆ ಮಾಡಿದ್ರೆ ಟೊಮ್ಯಾಟೊ ಕಟ್ ಮಾಡಿ ಸ್ವಲ್ಪ ಒಂದು 2 ಟೊಮ್ಯಾಟೊ ಕಟ್ ಮಾಡಿ ಹಂಗಂದ್ರೆ ಪೀಸ್ ಮಾಡೋದಲ್ಲ, ಕಟ್ ಮಾಡಿ ನಡೀತೀವಿ. ಹಂಗೆ 2 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗಾರ್ಲಿಕ್ ಬಾಯ್ಲ್ ಮಾಡಕ್ಕೆ ಬೇಕು. ಅದು ಬಾಯ್ಲ್ ಆದಮೇಲೆ ಪೀಲ್ ಮಾಡಿ ಏನಂತ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ್ರೆ ಮಿಕ್ಸಿಗೆ ಹಾಕಿ ಏನು ಮಾಡಬೇಕು. ಆಮೇಲೆ ಒಂದು ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಫೈನಲಿ ಗೈಸ್ ರೆಡಿ ಆಯಿತು. ಸ್ಟೀಮ್ಡ್ ಮೋಮೋಸ್ ಮತ್ತು ಫ್ರೈಡ್ ಮೋಮೋಸ್ ನಾನು ಮಾಡಿದೆ. ಸ್ಟೀಮ್ಡ್ ಅವಳು ಮಾಡಿದ್ಲು. ನೋಡಿ ರೆಡಿಯಾಗಿದೆ, ತಿಂತಿದ್ದಾರೆ. ಹೆಂಗಾಗೈತೆ ಟ್ರೈ ಮಾಡ್ಬೋದಾ? ಎಲ್ಲರೂ ಇದು ನೋಡ್ಕೊಂಡು ರೆಸಿಪಿನ ಮಸ್ಟ್ ಟ್ರೈ ಮಾಡಿ. ಚೆನ್ನಾಗಾಗಿದೆ. ಏನೋ ಸುಮ್ಮನೆ ಹಂಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ, ಜಾಸ್ತಿನೇ ಆಗ್ಬಿಡ್ತು. ಈಗ ಊಟ ಕ್ಯಾನ್ಸಲ್. ಇದನ್ನ ತಿನ್ನೋದು, ತಾಚ್ಕೊಳ್ಳೋದು. ನಿಜವಾಗ್ಲೂ ಇಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಇರಲಿಲ್ಲ ಮೋಮೋಸ್ ಇಷ್ಟು ಚೆನ್ನಾಗಿ ಬರುತ್ತಂತಂದು. ಸಕಾಲಾಗಿ ಬಂದಿದೆ ಮಾತ್ರ, ಬೆಂಕಿ. ಅದನ್ನ ನಿಮ್ಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಹೊಗೆ ಬರ್ತೈತೆ ಓಪನ್ ಮಾಡಿದ್ರೆ, ಬಟ್ ಬಿಡ್ತಿಲ್ಲ, ಅಷ್ಟು ಟೇಸ್ಟಿ ಆಗಿದೆ ನಿಜ. ಫಸ್ಟ್ ಸತಿ ಟ್ರೈಲಿ ಇಷ್ಟೆಲ್ಲ ಬರುತ್ತೆ ಅಂತ ಅಂದ್ಕೊಂಡಿರಲ್ಲ. ನಾವು ಕೂಡ ಮೋಮೋಸ್ ಅಂಗಡಿ ಇಟ್ಟು ಬಿಸ್ನೆಸ್ ಮಾಡ್ಬೋದು. ಕಮೆಂಟ್ ಮಾಡಿ, ಬಿಸ್ನೆಸ್ ಇಡು ಅಂತಂದರೆ ಇಡ್ತೀವಿ. ಸ್ಟಾರ್ಟ್ ಮಾಡೋಣ. ಮೋಮೋಸ್ ಎಲ್ಲ ಮಾಡ್ಕೊಂಡು ತಿಂತಾಯಿದ್ದೀವಿ, ಎಂಜಾಯ್ ಮಾಡ್ತೀವಿ. ನಮ್ದು ಎಕ್ಸ್ಪೀರಿಯನ್ಸ್ ಮಾತ್ರ ನಿಮ್ಗೆ ಹೇಳಿದ್ರೆ ನಿಜ ಅರ್ಥ ಆಗಲ್ಲ. ಈಗ ತಿಂತಾರದು ಹೆಂಗೋ ನಾವು ಮಾಡ್ಕೊಂಡು ತಿಂತಾಯಿದ್ದೀವಿ, ನಮಗೆ ಟೇಸ್ಟ್ ಹೆಂಗೆ ಗೊತ್ತಾಗುತ್ತಲ್ಲ. ನಾವು ಎಂಜಾಯ್ ಮಾಡಿರೋದು ನಮಗೆ ಮಾತ್ರ ಗೊತ್ತು. ಬಟ್ ಲೈಫ್ನ ಎಂಜಾಯ್ ಮಾಡ್ತಾಯಿದ್ದೀನಿ ಅನ್ನೋ ಖುಷಿ ನನಗಿದೆ. ನಾನು ಎಂಜಾಯ್ ಮಾಡ್ತಾಯಿದ್ದೀನಿ, ನೀವು ಕೂಡ ಹಿಂಗೆ ಎಂಜಾಯ್ ಮಾಡಿ. ಬಾಯ್ ಬಾಯ್ ಬಾಯ್.